ನಮಸ್ಕಾರ. ನಾನು JM ರಾಜಶೇಖರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾದ ಹಾವೇರಿ ಜಿಲ್ಲೆಯ ಮತದಾರರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕಕ್ಕೆ ಅವಿರೋಧ ಆಯ್ಕೆ ಮಾಡಿರುವುದಾಗಿ ಕೆಲ ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಿಸಲಾಗ್ತಾಯಿದೆ. ಪತ್ರಿಕೆಗಳು ಸೂಕ್ತ ರೀತಿಯಲ್ಲಿ ಸಾರಾಸಾರ ವಿಚಾರ ಮಾಡದೇ ಸುಳ್ಳು ಸುದ್ದಿಯನ್ನು ಪ್ರಕಟ ಮಾಡ್ತಾಯಿವೆ. ಸುಳ್ಳು ಸುದ್ದಿ ಪ್ರಕಟ ಮಾಡೋದಕ್ಕೋಸ್ಕರನೇ ಕೆಲವರು ತಂತ್ರ ಕುತಂತ್ರಗಳನ್ನು ಮಾಡ್ತಾಯಿದ್ದು ಚುನಾವಣೆಯ ದಿಕ್ಕನ್ನು ತಪ್ಪಿಸುವಂಥ ಹೇಯ ಕೃತ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಒಂದು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಗೆ ಮಾಡುವಂಥ ಅವಮಾನ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾರೇ ಆ ತಪ್ಪು ಮಾಡಿದರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಅವ್ರನ್ನ ಕ್ಷಮಿಸಬಾರ್ದು. ಅವರು ಮಾಡುವಂಥ ಕುಕೃತ್ಯಗಳನ್ನು ಖಂಡಿಸಬೇಕು. ಯಾವುದೇ ಅವಿರೋಧ ಆಯ್ಕೆ ಅಂತ ಯಾವುದು ಅವಿರೋಧ ಆಯ್ಕೆ? ಯಾರನ್ನು ಕೇಳಿ ಅವಿರೋಧ ಆಯ್ಕೆ ಮಾಡಿದ್ದಾರೆ? ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸ್ವಾರ್ಥವನ್ನು ತೀರಿಸಿಕೊಡೋದಕ್ಕಾಗಿ, ಆಮಿಷಕ್ಕೊಳಗಾಗಿ ಇವರು ಈ ರೀತಿ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾವೇರಿ ಜಿಲ್ಲಾ ಘಟಕದ ಎಲ್ಲ ಮತದಾರರು ಈ ಸುಳ್ಳು ಅಪಪ್ರಚಾರದ ಈ ಅವಿರೋಧ ಆಯ್ಕೆಯ ಪ್ರಕ್ರಿಯೆಯನ್ನು ಖಂಡಿಸಬೇಕು ಮತ್ತು ಅದನ್ನು ನಂಬಬಾರ್ದು. ಇತ್ತೀಚೆಗೆ ಬರುವಂಥ ಕೆಲವು ಸುಳ್ಳು ಸುದ್ದಿಗಳನ್ನು ಓದಿ ಅವುಗಳ ಪ್ರಭಾವಕ್ಕೆ ಒಳಗಾಗಬಾರ್ದು ಅಂತ ನಾನು ವಿನಂತಿ ಮಾಡ್ಕೋತೇನೆ. ಅಲ್ಲದೆ ಇಂಥ ಕೆಲವು ಪತ್ರಿಕೆಗಳನ್ನ ಓದದೇ ಇರೋದು ಕೂಡ ಎಷ್ಟೋ ಸಾರಿ ಒಂದು ಆರೋಗ್ಯಕರ ಬೆಳವಣಿಗೆಗೆ ಅನುಕೂಲ ಅನ್ನುವಂಥದ್ದು ಕೂಡ ನನ್ನ ಸ್ವಂತವಾದ ಅಭಿಪ್ರಾಯ. ಇದು ನಾನು ನಿರ್ಭಯೆಯಿಂದ ನಿಷ್ಠುರವಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಮತದಾರ ಬಾಂಧವರು, ನಿಮಗೆ ಗೊತ್ತು ನಾನೇನು ಅಂತ, ನಿಮಗೆ ಗೊತ್ತು JM ರಾಜಶೇಖರ್ ಅಂತ ನಿಮಗೆ ಗೊತ್ತು, ಉಳಿದು ಸ್ಪರ್ಧಾಳುಗಳ ಯೋಗ್ಯತೆ ಏನು ಅಂತಲೂ ಗೊತ್ತು. ತಾವು ದಯವಿಟ್ಟು ಅರ್ಹತೆ, ಯೋಗ್ಯತೆ, ಸಾಧನೆ, ವ್ಯಕ್ತಿತ್ವ ಮತ್ತು ಜ್ಯೇಷ್ಠತೆ ಮತ್ತು ಶ್ರೇಷ್ಠತೆ, ಸಂಘಟನಾತ್ಮಕವಾಗಿ ಮತ್ತು ಸಾಹಿತ್ಯಿಕವಾಗಿ ಯಾರು ಸೂಕ್ತ, ಅರ್ಹ ಅನ್ನುವಂಥದ್ದನ್ನು ಪರಾಮರ್ಶೆ ಮಾಡಿ ಮತ ಚಲಾಯಿಸಿ. ದಯವಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾವೇರಿ ಜಿಲ್ಲಾ ಘಟಕದ ಘನತೆಗೆ ಧಕ್ಕೆ ತರುವಂಥವರನ್ನು ತಾವು ತಿರಸ್ಕರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೋತೇನೆ. ನಮಸ್ಕಾರ.